ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಬಸ್ಸಾರು ತುಂಬ ಸ್ಪೆಷಲ್ಲಾಗಿರುತ್ತೆ. ಇದಕ್ಕೆ ನಾನು 3 ಹೀರೆಕಾಯಿ ಮತ್ತು ಒಂದು ಕಟ್ ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಹಸಿ ಕಾಳು ಅವರೆಕಾಳನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಹೀರೆಕಾಯಿ ಮೇಲ್ಗಡೆ ಸಿಪ್ಪೆ ಜೀವಿಬಿಟ್ಟು ಒಳಗಡೆ ಕಂಡ ತೆಗೆದುಬಿಟ್ಟು ಚಿಕ್ಕದಾಗಿ ಹಚ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಸೊಪ್ಪು ಮತ್ತು ಕಾಳನ್ನ. ಈಗ ನಾನು ಕುಕ್ಕರ್ಗೆ 1.25 1.5 ಲೀಟ್ರಷ್ಟು ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ನಾನು ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ಕಾಳು ಆ್ಯಡ್ ಮಾಡಿ 40% ಅಷ್ಟು ಬೆಂದ ಮೇಲೆ ನಾನೇನು ತೆಗೆದಿಟ್ಕೊಂಡಿದ್ನಲ್ಲ ಆ ಸೊಪ್ಪು ಮತ್ತು ಹೀರೆಕಾಯಿನ ಇದ್ರೊಳಗಡೆ ಆ್ಯಡ್ ಮಾಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು 2 ಕೂಗಿಸ್ಕೊಬರೋಣ. ಅಷ್ಟರೊಳಗಡೆ ಮಸಾಲೆ ರುಬ್ಕೊಂಡು ಬಂದುಬಿಡೋಣ. ನೋಡಿ, ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿನ ಆ್ಯಡ್ ಮಾಡಿದ್ದಾದಮೇಲೆ ಇದಕ್ಕೆ ಹುರಿದಿರ್ತಕ್ಕಂಥ 1 ಟೇಬಲ್ ಸ್ಪೂನ್ ಜೀರಿಗೆ, 4 ರಿಂದ 5 ಮೆಣಸಿನ್ಕಾಯಿ, ಹುರಿದಿರ್ತಕ್ಕಂಥ ಬಾಣಲಿಲಿ ಹುರಿದಿರ್ತಕ್ಕಂಥ 1 ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟಾದ ಮೇಲೆ ನಿಮಗೆ ಸ್ವಲ್ಪ ಒಂದು 6 ರಿಂದ 7 ಬೆಳ್ಳುಳ್ಳಿಪಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ಕಡಲೆ ಬೀಜ ಬಾಣಲಿಲಿ ಹುರಿದಿರ್ತಕ್ಕಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡಿಬಿಟ್ಟು ತರಿಯಾಗಿ ರುಬ್ಕೊಬರೋಣ. ರುಬ್ಕೊಂಡಾದ್ಮೇಲೆ ಸಾಂಬಾರ್ಗೆ ಒಗ್ಗರಣೆ ಕೊಡೋಣ. ನೋಡಿ, ಕುಕ್ಕರ್ ಈಗ ಎಲ್ಲ ನೀಟಾಗಿ ಬೆಂದಿದೆ, ಬಿಟ್ಟಿದೆ ಕುಕ್ಕರು. ಬಸ್ಕೊಬಿಡೋಣ ಇದು ನೀರನ್ನ, ಕಾಳನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ನಾವೇನು ಮಸಾಲೆ ರುಬ್ಕೊಂಡಿದ್ದೀವಿ ಆ ಮಸಾಲೆನ ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಆ್ಯಡ್ ಮಾಡಿಬಿಟ್ಟು 1 ನಿಮಿಷ ಇಲ್ಲ 30 ಸೆಕೆಂಡಷ್ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಬಿಟ್ಟು ನಾವೇನು ಬಸ್ಕೊಂಡಿದ್ದೀವಲ್ಲ ನೀರು ಅದನ್ನು ಆ್ಯಡ್ ಮಾಡಿಬಿಟ್ಟು ಸಾಲ್ಟ್ ಚೆಕ್ ಮಾಡಿಕೊಂಡು ಕಡಿಮೆ ಇದ್ದರೆ ನಿಮಗೆ ಸಾಲ್ಟನ್ನ ಆ್ಯಡ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ. ಕುದಿಸೋಕೆ ಹೋಗಬೇಡಿ, ಕುದಿಸಿದ್ರೆ ಸಾಂಬಾರು ಕೆಟ್ಟೋಗ್ಬಿಡುತ್ತೆ. ನೋಡಿ, ಈಗ ಸೊಪ್ಪಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದಾದಮೇಲೆ ಒಂದು 3 ರಿಂದ 4 ಹಸಿ ಮೆಣಸಿನ್ಕಾಯಿ ಸೊಪ್ಪಿಗೆ ಕೊಡ್ತಾ ಇರೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತಲ್ಲ, ಟೇಸ್ಟಿಯಾಗಿ ಬರುತ್ತೆ. 1-2 ಈರುಳ್ಳಿ ಆ್ಯಡ್ ಮಾಡಿದ್ದಾದಮೇಲೆ ನಾವೇನು ಬಸ್ಕೊಂಡಿದ್ದೀವಲ್ಲ ಸೊಪ್ಪು, ಆ ಸೊಪ್ಪನ್ನ ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಕಡಲೆ ಬೀಜ ಹುರ್ಕೊಂಡು ಸಿಪ್ಪೆ ತೆಗೆದು ಪುಡಿ ಮಾಡಿರ್ತಕ್ಕಂಥ ಕಡಲೆ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಕಾಯಿನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಾಲ್ಟ್ ಚೆಕ್ ಮಾಡಿರಿ. ಸಾಲ್ಟೇಜ್ ಇದ್ದರೆ ಲೈಟಾಗಿ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋಕ್ಕೆ ತುಂಬ ರೆಡಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಸೂಪರಾಗಿ ಬಂದಿದೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹೆಂಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ.